ಸ್ವಾಗತ. ನಾನು ಪೂಜಾ ಹುನಕೊಪ್ಪೆ. ಇದೀಗ ಹೆಡ್ಲೈನ್ಸ್. ಬೆಳಗಾವಿಯಲ್ಲಿ ಮರಾಠ ಎಂಇಎಸ್ ಗೂಂಡಾಗಳ ದೌರ್ಜನ್ಯ. ಬೆಳಗಾವಿ ನೆಲದಲ್ಲೇ ಉತ್ತರ ಕೊಟ್ಟ ಟಿ.ಎ. ನಾರಾಯಣಗೌಡ. ಕಂಡಕ್ಟರ್ ಮೇಲೆ ಮಾರಿಹಾಳ್ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲು. ದೂರುದಾರಿ ಯುವತಿ ಕೇಸ್ ಹಿಂಪಡೆದಿದ್ದಾರೆ. ಯಡಾ ಮಾರ್ಟಿನ್ ಮಾರ್ಬನಾಂಗ್ ಹೇಳಿಕೆ. ಪೋಕ್ಸೋ ಕೇಸ್ ವಾಪಸ್ಸು ಪಡೆದುಕೊಂಡ ಕುಟುಂಬ, ನಾವು ಅಪ್ಪಟ ಕನ್ನಡ ಅಭಿಮಾನಿಗಳು, ಇದನ್ನ ಇಲ್ಲೇ ಬಿಟ್ಟು ಬಿಡಿ. ಕನ್ನಡಿಗರಿಗೆ ಕ್ಷಮೆ ಯಾಚಿಸಿದ ದೂರುದಾರೆ ಯುವತಿ ತಾಯಿ. ಬೆಳಗಾವಿಯಲ್ಲಿ ಮರಾಠ ಎಂಇಎಸ್ ಮಹಾಗುಂಡಾಗಳ ದೌರ್ಜನ್ಯವನ್ನು ಗಮನಿಸಿದ್ದೇನೆ. ಅವರಿಗೆ ಬೆಳಗಾವಿ ನೆಲದಲ್ಲಿ ಉತ್ತರ ಕೊಡಲು ಬಂದಿದ್ದೇನೆ ಎಂದು ಕರ್ವೆ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ಹೇಳಿದರು. ಬೆಳಗಾವಿಯಲ್ಲಿ ಮರಾಠ ಎಂಇಎಸ್ ಮಹಾಗುಂಡಾಗಳ ದೌರ್ಜನ್ಯವನ್ನ ಗಮನಿಸಿದ್ದೇನೆ. ಅವರಿಗೆ ಬೆಳಗಾವಿ ನೆಲದಲ್ಲೇ ಉತ್ತರ ಕೊಡಲು ಬಂದಿದ್ದೇನೆ ಎಂದು ಕರ್ವೆ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ಹೇಳಿದ್ರು. ಮಂಗಳವಾರ ಬೆಳಗಾವಿಯ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಎಂಇಎಸ್ ದಬ್ಬಾಳಿಕೆ ದೌರ್ಜನ್ಯಕ್ಕೆ ಒಂದು ಅಂತ್ಯ ಆಗಬೇಕು. ಕರ್ನಾಟಕದ ಬಸ್ಗಳ ಮೇಲೆ ಮಸಿ ಬಳಿಯುವುದು, ಒಡೆದು ಹಾಕುವುದು, ಕನ್ನಡದ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡುವುದು ಕಳೆದ 25 ವರ್ಷಗಳಿಂದ ನೋಡಿಕೊಂಡು ಬಂದಿದ್ದೇನೆ. ಇಲ್ಲಿ ಕನ್ನಡಿಗರ ಮೇಲೆ ಮರಾಠಿಗರು ಬೆಳಗಾವಿಗೆ ಬಂದಿದ್ರೆ ಅವರು ಅತಿಥಿಗಳು, ಮಾಲೀಕರಲ್ಲ. ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡುವವರಿಗೆ ಈ ನೆಲದಲ್ಲಿ ನಡೆಯೋದಿಲ್ಲ ಎಂದು ಹರಿಹಾಯ್ದರು. ನೀವು ಒಬ್ಬ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರೆ ನಾವು 100 ಜನ ಮರಾಠಿ ಗುಂಡುಗಳನ್ನ ಹೊಡೆದಾಕೋದು ನಮಗೆ ಗೊತ್ತಿದೆ. ಹೊಡಿತೀವಿ ಬೇಕಾದ್ರೆ, ಅದಕ್ಕಾಗಿ ಬಂದಿದ್ದೀವಿ. ಈ ತರ ದೌರ್ಜನ್ಯವನ್ನ ನಿಲ್ಲಿಸಿ, ಇಲ್ಲದೆ ಹೋದ್ರೆ ಇಡೀ ಬೆಳಗಾವಿಲಿ ಒಬ್ಬ ಮರಾಠಿ ಇರೋದು ಕಷ್ಟ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಕನ್ನಡಿಗರನ್ನ ಕೆಡಕ್ಬೇಡಿ. ಪುಲಿಕೇಶಿಯ ಇತಿಹಾಸವನ್ನ, ಮಯೂರ ವರ್ಮನ ಇತಿಹಾಸವನ್ನ, ರಾಯಣ್ಣನ ಇತಿಹಾಸವನ್ನ, ಚನ್ನವನ ಇತಿಹಾಸವನ್ನ, ಸಿಂಧೂರು ಲಕ್ಷ್ಮಣನ ಇತಿಹಾಸವನ್ನ ಒಮ್ಮೆ ಓದ್ಬಿಟ್ರೆ, ಒಮ್ಮೆ ತಿಳ್ಕೊಂಡ್ಬಿಟ್ರೆ ಕನ್ನಡಿಗರ ಇತಿಹಾಸ ಎಂತದ್ದು ನಿಮಗೆ ಅರ್ಥ ಆಗತ್ತೆ. ಯಾರ ಸಚಿವರು, ಯಾವ ಸಚಿವೆ, ಯಾರು ಅವ್ರಿಗೆ ಬೆಂಬಲ ಕೊಟ್ಟವರು, ಯಾವರ ಪೊಲೀಸ್ ಅಧಿಕಾರಿಗೆ ನೀವು ಕೇಸ್ ಹಾಕಿಂತ ಹೇಳಿದವ್ರು ಯಾರು? ಬಹಿರಂಗವಾಗಿ ಬನ್ನಿ ನೋಡೋಣ, ಹೇಳಿ, ಬಹಿರಂಗವಾಗಿ ಹೇಳಿ. ಬೆಂಗಳೂರಿಗೆ ಬರಕ್ ಬಿಡಲ್ಲ ಅಂತ ಸಚಿವರುಗಳನ್ನ. ನೀವು ಇಲ್ಲಿ ರಾಜಕಾರಣ ಮಾಡಬಹುದು, ಇಲ್ಲಿ ದಬ್ಬಾಳಿಕೆ ಮಾಡಬಹುದು. ಬೆಂಗಳೂರಿಗೆ ಬಂದಾಗ ನಾವೇನ್ ಮಾಡ್ಬೇಕು ಅನ್ನೋ ತೀರ್ಮಾನ ಮಾಡಿದ್ರೆ ಬೆಂಗಳೂರಿಗೆ ಖಾಲಿ ಹಾಕ್ ಬಿಡಲ್ಲ ನಿಮ್ಮನ್ನ. ನೀವು ಕನ್ನಡಿಗರ ಪರವಾಗಿ ನಿಲ್ಲಿ, ಕನ್ನಡಕ್ಕಾಗಿ ಧ್ವನಿ ಎತ್ರಿ, ಕರ್ನಾಟಕಕ್ಕಾಗಿ ಧ್ವನಿ ಎತ್ರಿ. ಅದು ಬಿಟ್ಟು ನಿಮ್ಮ ರಾಜಕೀಯಕ್ಕೋಸ್ಕರ ಈ ಸ್ವಾಭಿಮಾನಿ ನಾಡನ್ನ ಬಲಿ ಕೊಡಬೇಡ್ರಿ ಅಂತ ಹೇಳಿ ಇಲ್ಲಿಯ ರಾಜಕಾರಣಿಗಳಿಗೆ ನೇರವಾಗಿ ಎಚ್ಚರಿಕೆಯನ್ನ ಕೊಡ್ತಿದೆ. ಎಂಇಎಸ್ ಮರಾಠಿ ಗುಂಡಾಗಳಿಗೆ ನೇರವಾಗಿ ಎಚ್ಚರಿಕೆಯನ್ನ ಕೊಡುತ್ತೇನೆ. ಬೆಳಗಾವಿ ಗಡಿಭಾಗದ ಅವಿಭಾಜ್ಯ ಅಂಗ ಎಂದು ತೀರ್ಮಾನವಾಗಿದೆ. ಪಕ್ಕದ ರಾಜ್ಯವಾಗಿದ್ದು ಗುಂಡಾಗಿರಿ ದಬ್ಬಾಳಿಕೆ ಮಾಡುವವರು ಬೆಳಗಾವಿಯಲ್ಲಿ ಇರಬಾರದು ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಕಂಡಕ್ಟರ್ ಮೇಲೆ ಮಾರಿಹಾಳ್ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಿಸಿರುವುದನ್ನು ದೂರುದಾರಿ ಯುವತಿ ಹಿಂಪಡೆದಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಬನಾಂಗ್ ಹೇಳಿದ್ರು. ಕಂಡಕ್ಟರ್ ಮೇಲೆ ಮಾರಿಹಾಳ್ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಿಸಿರುವುದನ್ನು ದೂರುದಾರ ಯುವತಿ ಹಿಂಪಡೆದಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಬನಾಂಗ್ ಹೇಳಿದ್ರು. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಕೇಸ್ ವಾಪಸ್ಸು ಪಡೆದು ಸಾಮಾಜಿಕ ಜಾಲತಾಣದಲ್ಲಿ ಯುವತಿಯ ತಾಯಿ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಎಂದರು. ಕಾನೂನು ಪ್ರಕಾರ ಯಾರು ಪ್ರಕರಣದಲ್ಲಿ ಭಾಗಿಯಾಗಿರುತ್ತಾರೋ ಆ ಪ್ರಕಾರ ನಾವು ಕ್ರಮ ಜರುಗಿಸುತ್ತೇವೆ ಎಂದರು. ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಮಾರಿಹಾಳ್ ಪೊಲೀಸ್ ಠಾಣೆಯ ಸಿಪಿಐ ಅವರನ್ನು ವರ್ಗಾವಣೆ ಮಾಡಲಾಗಿದೆ ಎಂದರು. ಸ್ಟೇಷನ್ ಅಲ್ಲಿ ಒಂದು ಪೋಸ್ಕೋ ಕೇಸ್ ರಿಸೆಟ್ ಆಗಿದೆ. ಒಬ್ರು ಹುಡುಗಿಯಿಂದ ಅವರು ಬಸ್ ಕಂಡಕ್ಟರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ನನ್ನ ಗಮನ ಬಂದಿದೆ. ಒಂದು ವಿಡಿಯೋ ಕಂಪ್ಲೇಂಟ್ ಕರೆಯಿಂದ ಅವರು ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಹೇಳ್ತಾ ಇದ್ದಾರೆ, ಈ ಕೇಸ್ ನನಗೆ ಬೇಡ, ಕೇಸ್ ನಾನು ವಾಪಸ್ ತಗೊಳ್ತೀನಿ. ಮತ್ತೆ ಅದರಲ್ಲಿ ಅವರು ಇನ್ನೊಂದು ಅವರು ಹೇಳಿದ್ರೆ, ನಾವು ಕೂಡ ಎಲ್ಲ ಕನ್ನಡಿಗಾಸ್ ಇದ್ವಿ ಅಂತ ಬರೀ ಭಾಷೆ ಬೇರೆ ಇದೆ. ಅದು ವಿಡಿಯೋ ನಾನು ಕೂಡ ಸ್ವಲ್ಪ ಚೆಕ್ ಮಾಡಬೇಕು. ECPಗೆ ನಾನು ಸೆಷನ್ ಕೊಟ್ಟಿದ್ದೀನಿ. ಅದು ಕಾಪಿ ಒಂದು ನೀವು ತಗೊಳ್ಳಿ.
ಸೊ ಏನ್ ವಿಡಿಯೋ ಈಗ ಅದು ಮೀಡಿಯಾದಲ್ಲಿ ನಾನು ನೋಡಿದ್ರಿ, ಅದು ವಿಡಿಯೋ ತಗೊಂಡು ನಮ್ಮ ಕೇಸ್ ತನಿಖೆದಲ್ಲಿ ಕೂಡ ಅದು ನಾವು ಎವಿಡೆನ್ಸ್ ತರ ನಾವು ಇಟ್ಕೊಳ್ತೀವಿ. ಮೊನ್ನೆ ಇದು ಕೇಸ್ ರಿಜಿಸ್ಟ್ರೇಷನ್ ಆದ ತಕ್ಷಣ ಮತ್ತೆ ಆಮೇಲೆ ಇದು ಎಲ್ಲ ಕಾಂಟ್ರವರ್ಸಿ ಬಂದ ಮೇಲೆ ನಾನು ಆಯೋ ಕೂಡ ನಾನು ಚೇಂಜ್ ಮಾಡಿದ್ದೀನಿ. ಸೊ ಆ ತಕ್ಷಣ ಆ ದಿವಸ ನಾನು ACPಗೆ ನಾನು ಆಯೋ ನಾನು ಮಾಡಿಸಿದ್ದೀನಿ. ಹಾಗಾಗಿ ಈಗ ಕೂಡ ನಾನು ಆಯೋಗೆ ನಾನು ಹೇಳಿದ್ದೀನಿ, ಅದು ವಿಡಿಯೋ ನೀವು ಕಲೆಕ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ನೀವು ಮತ್ತೆ ಇನ್ನೊಂದು ಪುನಃ ಹೇಳಿಕೆ ನೀವು ಕಲೆಕ್ಟ್ ಮಾಡಿ ನಾವು ಪ್ರಕಾರ ನಾವು ನಮ್ಮ ಇನ್ವೆಸ್ಟಿಗೇಷನ್ ಮುಂದೆ ನಾವು ತಗೊಳ್ತೀವಿ. ಅವರು ಹೇಳಿದರೆ ಅವರು ನಮ್ಗೆ ಕೇಸ್ ಬೇರೆ ಅಂತ ವಾಪಸ್ ತಗೊಳ್ತೀನಿ ಅಂತ ಅವರು ಹೇಳಿದರೆ, ಸೊ ಅಕಾರ್ಡಿಂಗ್ಲಿ ಆ ಪ್ರಕಾರ ನಾವು ಕೂಡ ಹಾಗೆ ತನಿಖೆ ನಾವು ಮಾಡ್ತೀವಿ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿ ತಾಲೂಕಿನ ಸನ್ಬಾಳೆಕುಂದ್ರಿ ಗ್ರಾಮದಲ್ಲಿ ಕನ್ನಡ ಮಾತನಾಡಿದ್ದಕ್ಕೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ವೆ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಸೇರಿದಂತೆ ನೂರಾರು ಜನರನ್ನು ಪೊಲೀಸರು ಮಂಗಳವಾರ ಬಂಧಿಸಿದ್ರು. ಬೆಳಗಾವಿ ತಾಲೂಕಿನ ಸನ್ಬಾಳೆಕುಂದ್ರಿ ಗ್ರಾಮದಲ್ಲಿ ಕನ್ನಡ ಮಾತನಾಡಿದ್ದಕ್ಕೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ವೆ ರಾಜ್ಯಾಧ್ಯಕ್ಷ ಪ್ರವೀಣ್ ಶೇಟ್ ಸೇರಿದಂತೆ ನೂರಾರು ಜನರನ್ನು ಪೊಲೀಸರು ಮಂಗಳವಾರ ಬಂಧಿಸಿದ್ರು. ನಗರ ಚೆನ್ನಮ್ಮ ವೃತ್ತದಿಂದ ಸನ್ಬಾಳೆಕುಂದ್ರಿ ಗ್ರಾಮದವರೆಗೆ ಮುತ್ತಿಗೆ ಹಾಕಲು ಹೊರಟಿದ್ದ ನೂರಾರು ಕರ್ವೆ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿ APMCಗೆ ಸ್ಥಳಾಂತರ ಮಾಡಿದ್ರು. ಮರಾಠಿ ಮಾತನಾಡಲು ಬರುವುದಿಲ್ಲ, ಕನ್ನಡ ಮಾತನಾಡಿ ಎಂದು ಹೇಳಿದ್ದಕ್ಕೆ ಮರಾಠಿ ಭಾಷಿಕ ಪುಂಡರು ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ ಘಟನೆ ಕನ್ನಡಿಗರನ್ನ ಕೆರಳಿಸಿದೆ. ಘಟನೆ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಕನ್ನಡ ಸಂಘಟನೆಗಳು ಬೃಹತ್ ಹೋರಾಟಕ್ಕೆ ಕರೆ ನೀಡಿದ್ದು, ಕಂಡಕ್ಟರ್ ಮೇಲೆ ದಾಖಲಾಗಿರುವ ಸುಳ್ಳು ಫೋಕ್ಸೋ ಪ್ರಕರಣ ಹಿಂಪಡೆಯುವಂತೆ ಆಗ್ರಹ ಜೋರಾಗಿದೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಕಂಡಕ್ಟರ್ ಹಾಗೂ ನನ್ನ ಮಗಳ ನಡುವೆ ವೈಯಕ್ತಿಕ ಜಗಳ ಇದ್ದು, ಇದನ್ನು ಕನ್ನಡ ಮರಾಠಿ ಭಾಷಾಂತರ ಮಾಡಿ 2 ರಾಜ್ಯಗಳ ನಡುವೆ ಸಂಘರ್ಷ ನಡೆಯುತ್ತಿದೆ. ನಾವು ಕಂಡಕ್ಟರ್ ಮೇಲೆ ದಾಖಲಿಸಿದ ಫೋಕ್ಸೋ ಕೇಸ್ ವಾಪಸ್ಸು ಪಡೆದುಕೊಂಡಿದ್ದೇವೆ ಎಂದು ದೂರುದಾರಿ ಯುವತಿ ತಾಯಿ ಹೇಳಿಕೆ ನೀಡಿದ್ದಾರೆ. ಕಂಡಕ್ಟರ್ ಹಾಗೂ ನನ್ನ ಮಗಳ ನಡುವೆ ವೈಯಕ್ತಿಕ ಜಗಳ ಇದ್ದು, ಇದನ್ನು ಕನ್ನಡ ಮರಾಠಿ ಭಾಷಾಂತರ ಮಾಡಿ 2 ರಾಜ್ಯಗಳ ನಡುವೆ ಸಂಘರ್ಷ ನಡೆಯುತ್ತಿದೆ. ನಾವು ಕಂಡಕ್ಟರ್ ಮೇಲೆ ದಾಖಲಿಸಿದ ಫೋಕ್ಸೋ ಕೇಸ್ ವಾಪಸ್ಸು ಪಡೆದುಕೊಂಡಿದ್ದೇವೆಂದು ದೂರುದಾರೆ ಯುವತಿ ತಾಯಿ ಹೇಳಿಕೆ ನೀಡಿದ್ದಾರೆ. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರಿಗೆ ವಿಡಿಯೋ ಬಿಡುಗಡೆ ಮಾಡಿರುವ ಅವರು, ನಾವು ಅಪ್ಪಟ ಕನ್ನಡ ಅಭಿಮಾನಿಗಳು, ನಮ್ಮ ಮನೆಯಲ್ಲಿ ಇದನ್ನು ಇಲ್ಲಿಗೆ ಬಿಟ್ಟು ಬಿಡಿ ಎಂದರು. ಬೆಳಗಾವಿಯಿಂದ ಬಾಳೆಕುಂದ್ರಿ KH ಬರುವ ವೇಳೆ ನನ್ನ ಮಗಳು ದವಾಖಾನೆಗೆ ಹೋಗಿ ಬರುವ ವೇಳೆ ಟಿಕೆಟ್ ಸಲುವಾಗಿ ಆದ ಜಗಳ. ಇದನ್ನು ಕನ್ನಡ ಮತ್ತು ಮರಾಠಿ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ. ನಾವು ಕನ್ನಡದ ಅಭಿಮಾನಿಗಳು, ಇದರಲ್ಲಿ ಜಾತಿ ಭೇದ ಭಾವವಿಲ್ಲ. ವಿನಾಕಾರಣ ಮರಾಠಿ ಕನ್ನಡ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ. ಇದರ ಬಗ್ಗೆ ಮಹಾರಾಷ್ಟ್ರ ಕರ್ನಾಟಕದ ಮಧ್ಯೆ ಜಗಳ ಪ್ರಾರಂಭವಾಗಿದೆ. ಇದನ್ನು ನೋಡಿ ನಮಗೂ ಬೇಜಾರಾಗಿದೆ. ಇದರಲ್ಲಿ ಯಾವುದು ಕನ್ನಡ ಮರಾಠಿ ಭೇದ ಭಾವವಿಲ್ಲ. ನಾವು ಕನ್ನಡಿಗರು, ಭಾಷೆ ಮರಾಠಿ. ನಮ್ಮ ಮಗಳಿಗೆ ಅನ್ಯಾಯವಾಗಿದೆ. ನಾವು ವಾತಾವರಣ ನೋಡಿದ್ದಕ್ಕೆ ಕೇಸ್ ವಾಪಸ್ ತೆಗೆದುಕೊಳ್ತೇವೆ. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಎಂದು ಕೇಳಿಕೊಳ್ಳುತ್ತೇವೆ. ಈ ಕೇಸನ್ನು ಹಿಂದೆ ತೆಗೆದುಕೊಳ್ಳುವ ಬಗ್ಗೆ ಯಾರದು ಒತ್ತಡ ಇಲ್ಲ. ನಾವು ಸ್ವ ಇಚ್ಛೆಯಿಂದ ಈ ಕೇಸನ್ನು ವಾಪಸ್ ತೆಗೆದುಕೊಳ್ತೇವೆ. ಕನ್ನಡ ಮರಾಠಿ ಭಾಷಾಂತರ ಮಾಡಿ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಹೊತ್ತು ಉರಿಯುವ ಹಾಗೆ ಮಾಡಿದವರ ಮೇಲೆ ಪೊಲೀಸರು ಕ್ರಮ ಕೈಗೊಳ್ಳಬೇಕು. ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ, ಇದನ್ನು ಇಲ್ಲಿಗೆ ಬಿಟ್ಟು ಬಿಡಿ ಎಂದು ಮನವಿಯನ್ನ ಮಾಡಿದ್ರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली
ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಅಥಣಿ ತಾಲೂಕಿನ ಪಡತರ್ವಾಡಿ ಗ್ರಾಮದ ಮಹಾದೇವ ದೇವಕಾತೆ ಎಂಬುವರ ಗುಡಿಸಲಿಗೆ ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ವಿದ್ಯುತ್ ಶಾರ್ಟ್ ಸರ್ಕ್ಯುಲೇಟ್ನಿಂದ ಬೆಂಕಿ ಕಾಣಿಸಿಕೊಂಡಿದೆ. ತಕ್ಷಣ ಸ್ಥಳೀಯರ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿಯನ್ನ ನಂದಿಸಿದ್ದಾರೆ. ವಿದ್ಯುತ್ ಶಾರ್ಟ್ ಸರ್ಕ್ಯುಲೇಟ್ನಿಂದ ಗುಡಿಸಲಿಗೆ ಬೆಂಕಿ ತಗುಲಿ ಅಪಾರ ಪ್ರಮಾಣದ ಹಾನಿಯಾಗಿದ್ದು ಕೋಳಿ ಸಹಿತ ದವಸ ಧಾನ್ಯ ಸುಟ್ಟು ಕರಕಲಾಗಿವೆ. ಅಥಣಿ ತಾಲೂಕಿನ ಪಡತರ್ವಾಡಿ ಗ್ರಾಮದ ಮಹಾದೇವ ದೇವಕಾತೆ ಎಂಬುವವರ ಗುಡಿಸಲಿಗೆ ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ವಿದ್ಯುತ್ ಶಾರ್ಟ್ ಸರ್ಕ್ಯುಲೇಟ್ನಿಂದ ಬೆಂಕಿ ಕಾಣಿಸಿಕೊಂಡಿದೆ. 8 ಗಂಟೆಗೆ ಬೆಂಕಿ ಆಗ್ತದೆ. ಹೆಂಗೈತೆ ನಾವು ಒಳಗೆ ಹೋಯ್ತೀವಿ, ಮನ್ಯಾಗ ಊಟ ಮಾಡ್ಲತ್ತೀವಿ, ಚಾ ಕುಡಿತೈತಿದ್ವು. ಪರ ಮಾಡಿ ಹಾರಿತು ಕಿಡಿ ಒಳಗೆ ರೊಕ್ಕ ಇಟ್ಟಿದ್ದು. ನನಗೇನು ಇಟ್ಟಿನಿ ಅವ 2,10,000 ರೂಪಾಯಿ ಇಟ್ಟಿದ್ರಿ. ಅವು ದನಕರ ಮನೆ ಮುಂದಿದ್ದು ದನಕರ ಸುಡ್ತಾವ ಬಾತಳಿ ಎಲ್ಲ ತೆಗೆದು ಬಿಟ್ಟಿನಿ, ಎಲ್ಲ ಬಿಟ್ಟು ರೊಕ್ಕ ಇದ್ದ ನನಗೆ ಬರಲಿಲ್ಲ. ದನಗಳು ಹಗ್ಗಕ್ಕೆ ಹೋದ ಇದನ್ನು ಮಾಡಿ ದನಗಳು ಹೊರ ಬಿಟ್ಟು ಎಟ್ಟ ಕಳಿಸಿಟ್ಟು ಎಲ್ಲ ಆತರಿಗೆಲ್ಲ ಪೂರ್ತಿ ಬೆಂಕಿನ ತೊಗೊಂಡ್ಬಿಡ್ತಾರೆ. ತಕ್ಷಣ ಸ್ಥಳೀಯರ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿಯನ್ನ ನಂದಿಸಿದ್ದಾರೆ. ಬೆಂಕಿ ಅನಾಹುತದಲ್ಲಿ ನಗದು ಸಹಿತ ಬಹುತೇಕ ವಸ್ತುಗಳು ನಾಶವಾಗಿವೆ. ಐಕಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಪ್ರಾಣಹಾನಿ ಬಗ್ಗೆ ಯಾವುದೇ ವರದಿಯಾಗಿಲ್ಲ. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಗ್ರಾಮ ಪಂಚಾಯಿತಿ ಪಿಡಿಒಗೆ ಚಳಿ ಬಿಡಿಸಿದ ಕಿತ್ತೂರು ಕರ್ನಾಟಕ ಸೇನೆ ಕಾರ್ಯಕರ್ತರು ಮರಾಠಿ ಭಾಷೆಯಲ್ಲಿ ಅಳವಡಿಸಿದ ನಾಮಫಲಕಗಳನ್ನ ಸಿಬ್ಬಂದಿಗಳಿಂದಲೇ ಕಿತ್ತಿಸಿದ ಕಿತ್ತೂರು ಸೇನೆ ಕಾರ್ಯಕರ್ತರು. ಪಂಚಾಯಿತಿಯಲ್ಲಿ ಎಲ್ಲಿ ನೋಡಿದರಲ್ಲಿ ಸಂಪೂರ್ಣ ಮರಾಠಿ. ಗ್ರಾಮ ಪಂಚಾಯಿತಿ ಪಿಡಿಒಗೆ ಚಳಿ ಬಿಡಿಸಿದ ಕಿತ್ತೂರು ಕರ್ನಾಟಕ ಸೇನಾ ಕಾರ್ಯಕರ್ತರು ಮರಾಠಿ ಭಾಷೆಯಲ್ಲಿ ಅಳವಡಿಸಿದ ನಾಮಫಲಕಗಳನ್ನು ಸಿಬ್ಬಂದಿಗಳಿಂದಲೇ ಕಿತ್ತಿಸಿದ ಕಿತ್ತೂರು ಸೇನಾ ಕಾರ್ಯಕರ್ತರು ಗಡಿ ಭಾಗದಲ್ಲಿ ಕನ್ನಡದ ಕಾಳೆ ಊದಿದ ಕನ್ನಡ ಪರ ಸಂಘಟನೆ. ಅಪಾರ್ಟ್ಮೆಂಟ್ ಇಲ್ಲ, ನಾವು ಇನ್ಚಾರ್ಜ್ ಬಂದೇನೆ. ಸ್ವಲ್ಪ ನೀರು ತುಂಬ ಏನು ಹಾಕ್ತೀರ ಬೇರೆ ಏನಾರು ನೀರು ನೀರು
ಮರಾಠಿಮಯವಾದ ಮಾನಕಾಪುರ ಗ್ರಾಮದ ಪಂಚಾಯಿತಿಯಲ್ಲಿ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಮಾನಕಾಪುರ ಗ್ರಾಮ ಅನ್ಯ ಭಾಷೆಯ ನಾಮಫಲಕಗಳನ್ನು ಅಧಿಕಾರಿಗಳಿಂದಲೇ ಕಿತ್ತು ಹಾಕಿಸಿದ ಕಿತ್ತೂರು ಕರ್ನಾಟಕ ಸೇನಾ ಕಾರ್ಯಕರ್ತರು ಕನ್ನಡ ಭಾಷೆಯನ್ನು ಅಳವಡಿಸುವಂತೆ ತಾಲೂಕಾಡಳಿತಕ್ಕೆ ಕಿತ್ತೂರು ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷರಿಂದ ಎಚ್ಚರಿಕೆ ನೀಡಲಾಯಿತು. ನಾನು ನಾಗೇಶ್ ಮಾಳಿ, ಚಿಕ್ಕೋಡಿ ತಾಲೂಕಾ ಕಿತ್ತೂರು ಕರ್ನಾಟಕ ಸೇನೆಯ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ. ಇವತ್ತಿನ ವಿಷಯ ಏನಂತಂದ್ರೆ, ಗಡಿ ಭಾಗದಲ್ಲಿರ್ತಕ್ಕಂಥ ನಿಪ್ಪಾಣಿ ತಾಲೂಕಿನಲ್ಲಿ ಎಲ್ಲವೂ ಕೂಡ ಮರಾಠಿಮಯವಾಗಿದೆ. ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಗ್ರಾಮದಲ್ಲಿರ್ತಕ್ಕಂಥ ಪ್ರವೇಶ ದ್ವಾರಗಳಾಗಿರ್ಬೋದು, ಎಲ್ಲವೂ ಮರಾಠಿ ಭಾಷೆಯಲ್ಲಿ ಇದಾವು. ಇದನ್ನು ಮನಗಂಡಂತ ನಾವು ಇವತ್ತಿನ ದಿನ ಮಾನಕಾಪುರ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿರ್ತಕ್ಕಂಥ ಪಕ್ಕದ ಮಹಾರಾಷ್ಟ್ರಕ್ಕೆ ಇನ್ಸಲ್ಕರ್ಜಿ ನಗರಕ್ಕೆ ಹೊಂದಿರುವಂಥ ಮಾನಕಾಪುರ ಗ್ರಾಮ ಪಂಚಾಯಿತಿಯ ಪ್ರವೇಶ ದ್ವಾರದ ಮೇಲೆ ಕೂಡ ದೊಡ್ಡ ಅಕ್ಷರಗಳಲ್ಲಿ ಮರಾಠಿಯಲ್ಲಿದೆ. ಹಾಗಾಗಿ ಅದನ್ನು ಕೇಳಬೇಕಂತ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಬಂದಿದ್ದೀವಿ. ಅದರ ಗ್ರಾಮ ಪಂಚಾಯಿತಿಯಲ್ಲಿ ನೋಡಬೇಕಾದ್ರೆ ಇದು ಮಹಾರಾಷ್ಟ್ರದ ಗ್ರಾಮ ಪಂಚಾಯಿತಿನೋ ಅಥವಾ ಕರ್ನಾಟಕದ ಗ್ರಾಮ ಪಂಚಾಯಿತಿ ಅನ್ನುವಂಥ ಒಂದು ಸಂಶಯ ಮೂಡಿದೆ. ಯಾಕಂತಂದ್ರೆ PDO ಅವ್ರನ್ನ ಹಿಡ್ಕೊಂಡ ಅಧ್ಯಕ್ಷರಿರ್ಬೋದು, ಸೆಕ್ರೆಟರಿ ಅವ್ರು ಇರ್ಬೋದು, ಕ್ಲಾರ್ಕ್ ಅವ್ರದ್ದು ಇರ್ಬೋದು, ನೋಟಿಸ್ ಬೋರ್ಡ್ ಇವೆಲ್ಲವೂ ಕೂಡ ಮರಾಠಿಯಲ್ಲೇ ಬರೆದಿರತಕ್ಕಂಥ ಪದನಾಮಗಳಿದಾವೆ. ಹಾಗಾಗಿ ನಿಪ್ಪಾಣಿ ತಾಲೂಕು ಆಡಳಿತ ಒತ್ತಾಯ ಮಾಡ್ತೀವಿ, ಇವತ್ತೇ ಈ ತಕ್ಷಣ ಈ ಎಲ್ಲ ಮರಾಠಿ ಭಾಷೆಯಲ್ಲಿರ್ತಕ್ಕಂಥ ಎಲ್ಲ ಫಲಕಗಳನ್ನು ಬದಲಾವಣೆ ಮಾಡಿ ಕನ್ನಡದಲ್ಲಿ ಹಾಕಿಸ್ಬೇಕಂತ ತಾಲೂಕು ಆಡಳಿತ ಒತ್ತಾಯ ಮಾಡ್ತೀವಿ. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ. ಬೆಳಗಾವಿ ತಾಲೂಕಿನ ಹಳೆಬಾಳೆಕುಂದ್ರಿ ಗ್ರಾಮದಲ್ಲಿ ಮರಾಠಿ ಪುಂಡರಿಂದ ಹಲ್ಲೆಗೊಳಗಾಗಿ ಚಿಕಿತ್ಸೆ ಪಡೆಯುತ್ತಿರುವ ಕಂಡಕ್ಟರ್ ಮಹಾದೇವ ಹುಕ್ಕೇರಿ ಅವರ ಆರೋಗ್ಯವನ್ನ ಮಂಗಳವಾರ ಕರ್ವೆ ರಾಜ್ಯಾಧ್ಯಕ್ಷ TA ನಾರಾಯಣಗೌಡ ವಿಚಾರಿಸಿ ಧೈರ್ಯವನ್ನ ತುಂಬಿದ್ರು. ಬೆಳಗಾವಿ ತಾಲೂಕಿನ ಹಳೆಬಾಳೆಕುಂದ್ರಿ ಗ್ರಾಮದಲ್ಲಿ ಮರಾಠಿ ಪುಂಡರಿಂದ ಹಲ್ಲೆಗೊಳಗಾಗಿ ಚಿಕಿತ್ಸೆ ಪಡೆಯುತ್ತಿರುವ ಕಂಡಕ್ಟರ್ ಮಹಾದೇವ ಹುಕ್ಕೇರಿ ಅವರ ಆರೋಗ್ಯವನ್ನು ಮಂಗಳವಾರ ಕರ್ವೆ ರಾಜ್ಯಾಧ್ಯಕ್ಷ TA ನಾರಾಯಣಗೌಡ ವಿಚಾರಿಸಿ ಧೈರ್ಯ ತುಂಬಿದ್ರು. ಹಳಬಾರ್ದು, ಯಾಕೆ ಹಳಬೇಕು? ಬೇಕಾದರೂ ಅಲ್ಲಿ ಆ ಗೂಂಡಾಗಳು ಹಳಬೇಕು. ಅವ್ರನ್ನ ತಗೊಂಡು ಗೂಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಿ ಜೈಲಿಗೆ ಕಳಿಸ್ಬೇಕು. ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ ನಾರಾಯಣಗೌಡರು ಕಂಡಕ್ಟರ್ ಆರೋಗ್ಯ ವಿಚಾರಣೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಬೆಳಗಾವಿಯಲ್ಲಿ ಇಬ್ಬರು ಸಚಿವರಿದ್ದಾರೆ, ಗಟ್ಟಿಯಾಗಿ ಕನ್ನಡದ ಪರವಾಗಿ ಮಾತನಾಡಿಲ್ಲ. ನಾವು ಕನ್ನಡಿಗರ ಸ್ವಾಭಿಮಾನದ ಹಿತ ಕಾಯಲು ಬಂದಿದ್ದೇವೆ. ನೀವು ಮಾಡಿರುವ ರಾಜಕೀಯದಿಂದ ಬೆಳಗಾವಿಗೆ ಬೆಂಕಿ ಬಿದ್ದಿದೆ ಎಂದರು. ಈಗ ಕಂಡಕ್ಟರ್ ಭೇಟಿ ಮಾಡಿದೆ, ಅವ್ರಿಗಿನ್ನೂ ತುಂಬ ಎದೆನೋವು ಇದೆ, ತುಂಬ ಹೊಡೆದಿದ್ದಾರೆ. ಅವ್ರಿಗೆ ಮನಸ್ಸು ಬಂದಾಗೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಕಂಡಕ್ಟ್ರ್ ಮೇಲೆ. ಅವ್ರಿಗಿನ್ನೂ ನೋವು ಕಡಿಮೆ ಆಗಿಲ್ಲ ಅಂತ ಹೇಳಿ ಅವರು ಕಣ್ಣೀರು ಹಾಕಿರು. ಕರ್ನಾಟಕದ ನೆಲದಲ್ಲಿ ಬೆಳಗಾವಿಯಲ್ಲಿ ಕನ್ನಡ ಮಾತಾಡಿದ್ದಕ್ಕೆ ಒಬ್ಬ ಕಂಡಕ್ಟ್ರು ಹೊಡೆದು ಅವರು ಆಸ್ಪತ್ರೆಗೆ ಅಡ್ಮಿಂಟ್ ಹಾಕ್ತಾರೆ ಅಂದರೆ ಇಲ್ಲಿಯ ಅಧಿಕಾರಿಗಳು, ಇಲ್ಲಿಯ ಜಿಲ್ಲಾಡಳಿತ, ಇಲ್ಲಿಯ ರಾಜಕಾರಣಿಗಳು ಹೇಗಿದ್ದಾರೆ? ಯಾಕೆ ಬದುಕ್ತಾ ಇದ್ದೀರಿ ನೀವು? ಇವತ್ತು ಆ ವಯಸ್ಸಿನಲ್ಲಿ ಒದೆ ತಿಂದು ಒಬ್ಬ ಕನ್ನಡಿಗ ಬೆಡ್ ಮೇಲೆ ಮಲ್ಕೊಂಡು ಕಣ್ಣೀರು ಹಾಕ್ತಾನಲ್ಲ, ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಇಲ್ಲಿಯ ರಾಜಕಾರಣಿಗಳಿಗೆ, ಜಿಲ್ಲಾಡಳಿತಕ್ಕೆ ಈ ಕೃತ್ಯವನ್ನು ಎಸಗಿದಂಥವ್ರನ್ನ ಯಾವ ಮುಲಾಜಿಲ್ದಲೇ ಗುಂಡಾ ಕಾಯ್ದೆ ಹಾಕಿ 6 ತಿಂಗಳು ವರ್ಷ ಅವರು ಜೈಲಿಗೆ ಹೋಗ್ಬೇಕು. ಅವ್ರನ್ನ ಕರ್ನಾಟಕದ ನೆಲದಿಂದ ಗಡೀಪಾರು ಮಾಡಬೇಕು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಮಹಾರಾಷ್ಟ್ರದ MES ಗೂಂಡಾಗಳು ಕನ್ನಡ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರನ್ನು ಗಡೀಪಾರು ಮಾಡಬೇಕೆಂದು ಕರ್ವೆ ರಾಜ್ಯಾಧ್ಯಕ್ಷ TA ನಾರಾಯಣಗೌಡ ಹೇಳಿದರು. ಮಹಾರಾಷ್ಟ್ರದ MES ಗೂಂಡಾಗಳು ಕನ್ನಡದ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರನ್ನು ಗಡೀಪಾರು ಮಾಡಬೇಕೆಂದು ಕರ್ವೆ ರಾಜ್ಯಾಧ್ಯಕ್ಷ TA ನಾರಾಯಣಗೌಡ ಹೇಳಿದರು. ಮಂಗಳವಾರ ನಗರದ ಚೆನ್ನಮ್ಮ ವೃತ್ತದಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ MES ಮರಾಠಿ ಶಿವಸೇನೆ ವಿರುದ್ಧ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಮಾತನಾಡಿದ್ರು. ಕರ್ನಾಟಕ ಅವಿಭಾಜ್ಯ ಅಂಗ ಬೆಳಗಾವಿ ಎಂದು ಮಹಾರಾಷ್ಟ್ರದವರಿಗೆ ಗೊತ್ತಿದೆ. ಎಂಥ ನಾಡಿನಲ್ಲಿ ರಾಜಕೀಯ ಮಾಡಲು MES ಪುಂಡಾ ಪೋಖರಿಗಳು ರಾಜಕೀಯ ಮಾಡುತ್ತಿದ್ದಾರೆ. ಮುಗ್ಧ ಮರಾಠಿಗರನ್ನು ಮುಂದಿಟ್ಟುಕೊಂಡು ಪುಂಡಾಟಿಕೆ ನಡೆಸುವ ಪುಂಡರಿಗೆ ಮಾನ ಮರ್ಯಾದೆ ಇದೆಯಾ ಎಂದು ಖಾರವಾಗಿ ಪ್ರಶ್ನಿಸಿದ್ರು.
ಕೊಲ್ಲಾಪುರದಲ್ಲಿ ಸಾರಿಗೆ ಬಸ್ ಹಿಡಿದು ಕೇಸರಿ ಬಣ್ಣ ಹಚ್ಚಿ ಜೈ ಮಹಾರಾಷ್ಟ್ರ ಘೋಷಣೆ ಕೂಗುವ ಶಿವಸೇನೆ, ಇವರು ಕಿತ್ತು ಹೋದ ಸೇನೆ ಶಿವನ ಹೆಸರು ಇಟ್ಟುಕೊಂಡು ಮಾಡುವುದು ಅನಾಚಾರವಾಗಿದೆ. ಶಿವಸೇನೆಯ ಮುಖಂಡರ ಪುಂಡಾಟಿಕೆ ಜಾಸ್ತಿ ಆಗ್ತಿದೆ ಎಂದರು. ಭಾಷೆಯ ಹೆಸರಿನಲ್ಲಿ ಗಲಭೆ ಮಾಡುವುದು, ಕರ್ನಾಟಕ ಬಸ್ಗಳು ಮಸಿ ಬಳಿಯೋದು, ಕರ್ನಾಟಕದ ಕಂಡಕ್ಟರ್ ಡ್ರೈವರ್ಗಳ ಮೇಲೆ ಹಲ್ಲೆ ಮಾಡೋದು, ಇಂಥ ದುಷ್ಟರ ಮೇಲೆ ಮುಲಾಜಿಲ್ಲದ ಕ್ರಮ ಹಾಕಬೇಕು ಹೊರತು ಯಾವುದೇ ಕನ್ನಡಿಗರ ಮೇಲೆ ಇಂಥದೊಂದು ಯಾವುದೇ ಚಟುವಟಿಕೆ, ಯಾವುದೇ ಕೇಸ್ಗಳು ಹಾಕಬಾರದು ಅನ್ನುವ ವಿನಂತಿ ನಂದು. ಬೆಳಗಾವಿಯ ಜಿಲ್ಲಾಧಿಕಾರಿ ಸರ್ಕಾರಿ ಅಧಿಕಾರಿಯಾಗಿ ಕನ್ನಡದ ಹಿತ ಕಾಯುವ ಬದಲು ಮರಾಠಿಗರಿಗೆ ಸಹಾಯ ಮಾಡುವುದಾಗಿ ಹೇಳಿರೋದು ಖಂಡನೀಯ. ಕನ್ನಡಿಗರ ಸೇವೆ ಮಾಡುವ ಮನಸ್ಸು ಮಾಡಬೇಕು. ಡಿಸಿ ಬೆಳಗಾವಿ ಕನ್ನಡಿಗರಿಗೆ ಶಕ್ತಿ ಕೊಡಿ ಎಂದು ವಾಗ್ದಾಳಿ ನಡೆಸಿದ್ರು. ಹಲ್ಲೆ ಮಾಡಿದಂತ ಗುಂಡಾಗಳನ್ನ ಗುಂಡಾ ಕಾಯ್ದೆ ಅಡಿಯಲ್ಲಿ ಅವ್ರ ಮೇಲೆ ಕ್ರಮ ಹಾಕಬೇಕು. ಅಂತ ಗುಂಡಾಗಳನ್ನ ಹುಡುಕಿ ತಾವು ಕರ್ನಾಟಕದಿಂದ ಗಡೀಪಾರು ಮಾಡುವಂತ ಕೆಲಸ ಆಗಬೇಕು. ಹಾಗೆ ಕಂಡಕ್ಟರ್ ಮೇಲೆ ಏನು ಪ್ರಕರಣ, ಲೈಂಗಿಕ ದೌರ್ಜನ್ಯ ಪ್ರಕರಣ ಏನು ಆಗಿತ್ತು, ಇವತ್ತು ಆ ಕುಟುಂಬನೇ ಬಂದು ಆ ಕಂಪ್ಲೇಂಟ್ ವಾಪಸ್ ತಗೊಂಡಿರೋದ್ರಿಂದ ಆ ಲೈಂಗಿಕ ದೌರ್ಜನ್ಯದ ಮೊಕದ್ದಮೆಯನ್ನ ಅದನ್ನ ಕ್ಲೋಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಇನ್ನ ಬೆಳಗಾವಿಯಲ್ಲಿ ಇಂಥ ಪ್ರಕರಣಗಳು, ಸುಳ್ಳು ಪ್ರಕರಣಗಳು ನಿಮ್ಮ ಕಾಲದ ಅವಧಿಯಲ್ಲಿ ಆಗಬಾರ್ದು. ಬೆಳಗಾವಿಯಲ್ಲಿ ಕನ್ನಡಿಗರಿಗೆ ತೊಂದರೆ ಕೊಟ್ಟರೆ ಎಂಇಎಸ್ ಪುಂಡರಿಗೆ ಬದುಕಲು ಬಿಡೋದಿಲ್ಲ. ಕಂಡಕ್ಟರ್ ಕಣ್ಣೀರು ಹಾಕಿ ಮರಾಠಿಗರ ದೌರ್ಜನ್ಯವನ್ನ ಬಿಚ್ಚಿಟ್ಟಿದ್ದಾರೆ. ನಾನು ಹಲ್ಲೆಗೊಳಗಾದ ಕಂಡಕ್ಟರ್ ಅವರನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೊಡಿಸುತ್ತೇನೆಂದು ಭರವಸೆ ನೀಡಿದ್ರು. ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಗುಡ್ಗನ್ನಟ್ಟಿ, ಉಪಾಧ್ಯಕ್ಷ ಗಣೇಶ್ ರೋಕಡೆ, ಸುರೇಶ್ ಗವನ್ನವರ, ರಮೇಶ್ ಎರಣ್ಣವರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समाये प्यार सा एहसास है। ये किसकी पलकों में है तस्वीरें, कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सरोना, मन भाई आराधना। कहानी कहानी तेरे नीनो चिन्नद गरिया बरे नीनो निन्नद कथೆಯ ಒಬ್ಬಳಕಿನಲ್ಲಿ. Celebrating the brides of now. Kahani, Bridal Stories by Bhima. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ
ತಾಲೂಕಿನ ನೀಡ್ಸೋಸೆ ಗೇಟ್ನಲ್ಲಿ ಬೇಕರಿಯಲ್ಲಿ ಸಂಭವಿಸಿದ ಶಾರ್ಟ್ ಸರ್ಕ್ಯುಲೇಟ್ನಿಂದಾಗಿ ಬೇಕರಿ ಸುಟ್ಟು ಕರಕಲಾದ ಘಟನೆ ನಡೆದಿದೆ. ಹುಕ್ಕೇರಿ ತಾಲೂಕಿನ ನೀಡ್ಸೋಸೆ ಗೇಟ್ನಲ್ಲಿ ಬೇಕರಿಯಲ್ಲಿ ಸಂಭವಿಸಿದ ಶಾರ್ಟ್ ಸರ್ಕ್ಯುಲೇಟ್ನಿಂದಾಗಿ ಬೇಕರಿ ಸುಟ್ಟು ಕರಕಲಾದ ಘಟನೆ ನಡೆದಿದೆ. ಉಮೇಶ್ ಎನ್ನುವ ವ್ಯಕ್ತಿಗೆ ಸೇರಿದ ಬೇಕರಿಯಲ್ಲಿ ಮಧ್ಯಾಹ್ನ ಖಾದ್ಯ ತಯಾರಿಸುವ ಸಂದರ್ಭದಲ್ಲಿ ಉಂಟಾದ ಶಾರ್ಟ್ ಸರ್ಕ್ಯುಲೇಟ್ನಿಂದ ಯಂತ್ರೋಪಕರಣ ಹಾಗೂ ಬೇಕರಿಯಲ್ಲಿ ತಯಾರಿಸಲಾದ ವಿವಿಧ ತಿಂಡಿ ತಿನಿಸುಗಳು ಸುಟ್ಟು ಭಸ್ಮವಾಗಿ ಸುಮಾರು 10 ಲಕ್ಷಕ್ಕೂ ಅಧಿಕ ಮೊತ್ತದ ನಷ್ಟವಾಗಿದೆ. ಗಾಡಿ ಸ್ಟಾಪ್ ಮಾಡ್ರಿ. ಬೆಂಕಿ ಮುನ್ಸೂಚನೆ ದೊರೆಯುತ್ತಿದ್ದಂತೆ ಎಲ್ಲ ಕಾರ್ಮಿಕರನ್ನು ಮಾಲೀಕ ಉಮೇಶ್ ಸುರಕ್ಷಿತವಾಗಿ ಹೊರಕ್ಕೆ ಕರೆತಂದಿದ್ದು ಆಗಬಹುದಾಗಿದ್ದ ಅನಾಹುತ ತಪ್ಪಿದಂತಾಗಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ತಂಡ ಬಂದು ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಂದಿಸಿದ್ರು. ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಘಟನೆ ಬಗ್ಗೆ ಮಾಹಿತಿಯನ್ನ ಪಡೆದ್ರು. ಈ ಘಟನೆಗೆ ಸುರಕ್ಷಿತವಾಗಿ ಕ್ರಮ ವಹಿಸದಿರುವುದೇ ಮುಖ್ಯ ಕಾರಣ ಎನ್ನಲಾಗಿದೆ. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ. ಗೋಕಾಕ್ ನಗರ ಮತ್ತು ಗ್ರಾಮೀಣ ಪೊಲೀಸರಿಗಾಗಿ ಇನ್ನೂ ಹೆಚ್ಚಿನ ಕ್ವಾರ್ಟರ್ಸ್ ಬೇಕಾಗಿದೆ. ಅದು ಇಲಾಖೆ ಗಮನದಲ್ಲಿದೆ ಎಂದು ಗೋಕಾಕ್ ನಗರ ಮತ್ತು ಗ್ರಾಮೀಣ ಪೊಲೀಸ್ ಠಾಣೆಗೆ ಪರಿವೀಕ್ಷಣೆಗಾಗಿ ಆಗಮಿಸಿದ ಉತ್ತರ ವಲಯ ಐಜಿಪಿ ಡಾಕ್ಟರ್ ಚೇತನ್ ಸಿಂಗ್ ರಾಠೋರ್ ಇವರು ಮಾಧ್ಯಮದವರಿಗೆ ಹೇಳಿದರು. ಗೋಕಾಕ್ ನಗರ ಮತ್ತು ಗ್ರಾಮೀಣ ಪೊಲೀಸರಿಗಾಗಿ ಇನ್ನೂ ಹೆಚ್ಚಿನ ಕ್ವಾರ್ಟರ್ಸ್ ಬೇಕಾಗಿದೆ. ಅದು ಇಲಾಖೆಯ ಗಮನದಲ್ಲಿದೆ ಎಂದು ಗೋಕಾಕ್ ನಗರ ಮತ್ತು ಗ್ರಾಮೀಣ ಪೊಲೀಸ್ ಠಾಣೆಗೆ ಪರಿವೀಕ್ಷಣೆಗಾಗಿ ಆಗಮಿಸಿದ ಉತ್ತರ ವಲಯ ಐಜಿಪಿ ಚೇತನ್ ರಾಠೋಡ್ ಇವರು ಮಾಧ್ಯಮದವರಿಗೆ ಹೇಳಿದರು. ಇನ್ನು ಸಿಬ್ಬಂದಿಗಳ ಕೊರತೆ ಇರುವ ಬಗ್ಗೆ ಪ್ರಶ್ನಿಸಿದಾಗ ಸಿಬ್ಬಂದಿಗಳ ಕೊರತೆ ಯಾವಾಗಲೂ ಇದ್ದೇ ಇರುತ್ತದೆ. ಅದನ್ನ ಇದ್ದವರೇ ಹೊಂದಾಣಿಕೆಯಿಂದ ಕರ್ತವ್ಯ ನಿರ್ವಹಿಸಬೇಕೆಂದು ಸಿಬ್ಬಂದಿಗಳಿಗೆ ಹುರಿದುಂಬಿಸಿದ್ರು. ಅದರಂತೆ ದಿನ ದಿನ ಗೋಕಾಕ್ ನಗರ ಬೆಳೆಯುತ್ತಲಿದೆ. ಅದಕ್ಕೆ ತಕ್ಕಂತೆ ಟ್ರಾಫಿಕ್ ಸಮಸ್ಯೆ ಕೂಡ ಆಗುತ್ತಲೇ ಇದೆ. ಅದಕ್ಕಾಗಿ ಟ್ರಾಫಿಕ್ ಪೊಲೀಸ್ ಠಾಣೆಯನ್ನು ಗೋಕಾಕ್ದಲ್ಲಿ ತರುವ ಚರ್ಚೆಯಲ್ಲಿದೆ ಎಂದರು. ಅಷ್ಟೇ ಅಲ್ಲದೆ ಪೊಲೀಸರ ವರ್ಗಾವಣೆ ಬಗ್ಗೆ ಮಾಧ್ಯಮದವರಿಗೆ ಉತ್ತರಿಸಿ ಗೋಕಾಕ್ದಲ್ಲಿ ನಡೆಯುವ ಶ್ರೀ ಲಕ್ಷ್ಮೀದೇವಿ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಬರುತ್ತಾರೆ. ನಮ್ಮಲ್ಲಿ ಅನುಭವಿ ಸಿಬ್ಬಂದಿಗಳಿದ್ದಾರೆ. ಅದರ ಜೊತೆಯಲ್ಲಿ 3-4 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಸಿಬ್ಬಂದಿಗಳ ಜೊತೆಯಲ್ಲಿ ಯಾರದ್ದು ಕೂಡ ವರ್ಗಾವಣೆ ಆಗೋದಿಲ್ಲ. ಇಲ್ಲಿಯೇ ಕರ್ತವ್ಯ ನಿರ್ವಹಿಸುತ್ತಾರೆಂದು ಹೇಳಿದ್ರು. ಎಸ್, ಕ್ವಾರ್ಟರ್ ಈಗ 12 ಕ್ವಾರ್ಟರ್ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಇನ್ನೂ ಸ್ವಲ್ಪ ಬೇಡಿಕೆ ಜಾಸ್ತಿ ಇರುವುದರಿಂದ ಆ ಬೇಡಿಕೆ ಪ್ರಕಾರನ ಜಾಸ್ತಿ ಕ್ವಾರ್ಟರ್ ಸ್ಯಾಂಕ್ಷನ್ ಮಾಡಲಿಕ್ಕೆ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಮಹಾಲಕ್ಷ್ಮಿ ಟೆಂಪಲ್ದು ಒಂದು ಜಾತ್ರೆ ಬರ್ತಾ ಇದೆ ಸುಮಾರು 10 ವರ್ಷ ನಂತರ ಆ ಅಂತರದಲ್ಲಿ ಅದು
ಜಾತ್ರೆ ಆಗ್ತಾ ಇರೋದು 2015 ಲಾಸ್ಟ್ ಆಗಿತ್ತು. ಅದರ ಬಗ್ಗೆ ಸಹ ಚರ್ಚೆ ಮಾಡಲಾಗಿದೆ. ಸೂಕ್ತ ಬಂದೋಬಸ್ತ್ ಮಾಡಲಿಕ್ಕೆ ನಿರ್ದೇಶನ ಕೊಡಲಾಗಿದೆ. ಈಗ ಇರುವ ಸಿಬ್ಬಂದಿ ಆಲ್ಮೋಸ್ಟ್ 3-4 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಇದ್ದಾರೆ, ಅವರೇ ಕಂಟಿನ್ಯೂ ಇರ್ತಾರೆ. ನಂತರ ಪೊಲೀಸ್ ಸಿಬ್ಬಂದಿ ಜೊತೆ ಮಾತನಾಡಿ ಅವರಿಗೆ ಸ್ಟೇಷನ್ಗೆ ಬಂದವರ ಜೊತೆ ಸೃಜನಶೀಲರಾಗಿ ಅವರಿಗಾದ ಕಷ್ಟ ನಮ್ಮವರಿಗೆ ಆಗಿದೆ ಎಂದು ತಿಳಿದು ಕರ್ತವ್ಯ ನಿರ್ವಹಿಸಬೇಕೆಂದು ತಿಳಿವಳಿಕೆ ನೀಡಿದ್ರು. ನಿವೃತ್ತಿ ಹೊಂದಿರುವ ಪೊಲೀಸರ ಬಗ್ಗೆ ವಿಚಾರಿಸಿ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದ್ರು. ಈ ಸಂದರ್ಭದಲ್ಲಿ ಗೋಕಾಕ್ ಡಿಎಸ್ಪಿ HD ಮುಲ್ಲಾ, ಸಿಪಿಐ ಸುರೇಶ್ ಬಾಬು, ಬಿ ನಗರ ಈ ಸಂದರ್ಭದಲ್ಲಿ ಗೋಕಾಕ್ ಡಿಎಸ್ಪಿ HD ಮುಲ್ಲಾ, ಸಿಪಿಐ ಸುರೇಶ್ ಬಾಬು, ಬಿ ನಗರ PSI ಕೆ ವಾಲಿಕರ್, ಗ್ರಾಮೀಣ PSI ಕಿರಣ್ ಮೋಹಿತ್ ಹಾಗೂ ನಗರ ಗ್ರಾಮೀಣ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮನೋಹರ್ ಮೇಗೇರಿ, KMM ಕನ್ನಡ ನ್ಯೂಸ್, ಗೋಕಾಕ್. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳಗಾವಿಯಲ್ಲಿ ಮರಾಠ ಎಂಇಎಸ್ ಗೂಂಡಾಗಳ ದೌರ್ಜನ್ಯ. ಬೆಳಗಾವಿ ನೆಲದಲ್ಲೇ ಉತ್ತರ ಕೊಟ್ಟ ಟಿ ನಾರಾಯಣಗೌಡ. ಕಂಡಕ್ಟರ್ ಮೇಲೆ ಮಾರಿಹಾಳ್ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲು. ದೂರುದಾರಿ ಯುವತಿ ಕೇಸ್ ಹಿಂಪಡೆದಿದ್ದಾರೆ. ಯಡಾ ಮಾರ್ಟಿನ್ ಮಾರ್ಬನಾಂಗ್ ಹೇಳಿಕೆ. ಪೋಕ್ಸೋ ಕೇಸ್ ವಾಪಸ್ಸು ಪಡೆದುಕೊಂಡ ಕುಟುಂಬ, ನಾವು ಅಪ್ಪಟ ಕನ್ನಡ ಅಭಿಮಾನಿಗಳು, ಇದನ್ನ ಇಲ್ಲೇ ಬಿಟ್ಟು ಬಿಡಿ. ಕನ್ನಡಿಗರಿಗೆ ಕ್ಷಮೆ ಯಾಚಿಸಿದ ದೂರುದಾರೆ ಯುವತಿ ತಾಯಿ. ಇವಿಷ್ಟು ಇವತ್ತಿನ ಸುದ್ದಿಗಳು. ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ನ್ಯೂಸ್ ಬೆಳಗಾವಿ.